ಕೊರೋನಾ ಕಾಲದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ಗೆ ಹೋಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ದಾನೆ ಖತರ್ನಾಕ್. ಈತ ಸದ್ಯಕ್ಕೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಾಸ್ಕ್ ಹಾಕೊಂಡು ಮನೆಗಳಲ್ಲಿ ರಾಬರಿ ಮಾಡುತ್ತಿದ್ದ ಆಸಾಮಿ ಈತ. ಬೆಂಗಳೂರಿನಲ್ಲೂ 4 ಮನೆಗಳಿಗೆ ಕನ್ನ ಹಾಕಿದ್ದ. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರಿಂದ ಈ ಕಿಲಾಡಿ ಕಳ್ಳನಿಗೆ ಕೋಳ ತೊಡಿಸಲಾಗಿದೆ. ಬರೋಬ್ಬರಿ 18 ಕಡೆ ಕಳ್ಳತನ ಮಾಡಿದಂತೆ ಆರೋಪಿ ರಾಜ. ಈತನನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಈತನಿಂದ 1.84 ಕೋಟಿ ಮೌಲ್ಯದ 1.25 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಟ್ರಾವೆಲ್ಸ್ ಸಂಸ್ಥೆ ನಡೆಸ್ತಾ ಇದ್ದ ಆತ. ಕೊರೋನಾ ಸಂದರ್ಭದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನದ ಮಾರ್ಗವನ್ನ ಹಿಡಿದಂತೆ ಇತ್ತು. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈತ ಕಳ್ಳತನ ಮಾಡಿದ್ದ ಬರೋಬ್ಬರಿ 1.25 ಕೆಜಿ ಚಿನ್ನ ಅದನ್ನ ವಶಕ್ಕೆ ಪಡೆಯುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿಯ ಪೊಲೀಸರು. ಕೊರೋನಾ ಕಾಲದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ಗೆ ಹೋಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ದಾನೆ ಖತರ್ನಾಕ್. ಈತ ಸದ್ಯಕ್ಕೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಾಸ್ಕ್ ಹಾಕೊಂಡು ಮನೆಗಳಲ್ಲಿ ರಾಬರಿ ಮಾಡುತ್ತಿದ್ದ ಆಸಾಮಿ ಈತ. ಬೆಂಗಳೂರಿನಲ್ಲೂ 4 ಮನೆಗಳಿಗೆ ಕನ್ನ ಹಾಕಿದ್ದ. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರಿಂದ ಈ ಕಿಲಾಡಿ ಕಳ್ಳನಿಗೆ ಕೋಳ ತೊಡಿಸಲಾಗಿದೆ. ಬರೋಬ್ಬರಿ 18 ಕಡೆ ಕಳ್ಳತನ ಮಾಡಿದಂತೆ ಆರೋಪಿ ರಾಜ. ಈತನನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಈತನಿಂದ 1.84 ಕೋಟಿ ಮೌಲ್ಯದ 1.25 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಟ್ರಾವೆಲ್ಸ್ ಸಂಸ್ಥೆ ನಡೆಸ್ತಾ ಇದ್ದ ಆತ. ಕೊರೋನಾ ಸಂದರ್ಭದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನದ ಮಾರ್ಗವನ್ನ ಹಿಡಿದಂತೆ ಇತ್ತು. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈತ ಕಳ್ಳತನ ಮಾಡಿದ್ದ ಬರೋಬ್ಬರಿ 1.25 ಕೆಜಿ ಚಿನ್ನ ಅದನ್ನ ವಶಕ್ಕೆ ಪಡೆಯುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿಯ ಪೊಲೀಸರು. ಕೊರೋನಾ ಕಾಲದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ಗೆ ಹೋಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ದಾನೆ ಖತರ್ನಾಕ್. ಈತ ಸದ್ಯಕ್ಕೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಾಸ್ಕ್ ಹಾಕೊಂಡು ಮನೆಗಳಲ್ಲಿ ರಾಬರಿ ಮಾಡುತ್ತಿದ್ದ ಆಸಾಮಿ ಈತ. ಬೆಂಗಳೂರಿನಲ್ಲೂ 4 ಮನೆಗಳಿಗೆ ಕನ್ನ ಹಾಕಿದ್ದ. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರಿಂದ ಈ ಕಿಲಾಡಿ ಕಳ್ಳನಿಗೆ ಕೋಳ ತೊಡಿಸಲಾಗಿದೆ. ಬರೋಬ್ಬರಿ 18 ಕಡೆ ಕಳ್ಳತನ ಮಾಡಿದಂತೆ ಆರೋಪಿ ರಾಜ. ಈತನನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಈತನಿಂದ 1.84 ಕೋಟಿ ಮೌಲ್ಯದ 1.25 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಟ್ರಾವೆಲ್ಸ್ ಸಂಸ್ಥೆ ನಡೆಸ್ತಾ ಇದ್ದ ಆತ. ಕೊರೋನಾ ಸಂದರ್ಭದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನದ ಮಾರ್ಗವನ್ನ ಹಿಡಿದಂತೆ ಇತ್ತು. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈತ ಕಳ್ಳತನ ಮಾಡಿದ್ದ ಬರೋಬ್ಬರಿ 1.25 ಕೆಜಿ ಚಿನ್ನ ಅದನ್ನ
ವಶಕ್ಕೆ ಪಡೆಯುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿಯ ಪೊಲೀಸರು. ಕೊರೋನಾ ಕಾಲದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ಗೆ ಹೋಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ದಾನೆ ಖತರ್ನಾಕ್. ಈತ ಸದ್ಯಕ್ಕೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಾಸ್ಕ್ ಹಾಕೊಂಡು ಮನೆಗಳಲ್ಲಿ ರಾಬರಿ ಮಾಡುತ್ತಿದ್ದ ಆಸಾಮಿ ಈತ. ಬೆಂಗಳೂರಿನಲ್ಲೂ 4 ಮನೆಗಳಿಗೆ ಕನ್ನ ಹಾಕಿದ್ದ. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರಿಂದ ಈ ಕಿಲಾಡಿ ಕಳ್ಳನಿಗೆ ಕೋಳ ತೊಡಿಸಲಾಗಿದೆ. ಬರೋಬ್ಬರಿ 18 ಕಡೆ ಕಳ್ಳತನ ಮಾಡಿದಂತೆ ಆರೋಪಿ ರಾಜ. ಈತನನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಈತನಿಂದ 1.84 ಕೋಟಿ ಮೌಲ್ಯದ 1.25 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಟ್ರಾವೆಲ್ಸ್ ಸಂಸ್ಥೆ ನಡೆಸ್ತಾ ಇದ್ದ ಆತ. ಕೊರೋನಾ ಸಂದರ್ಭದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನದ ಮಾರ್ಗವನ್ನ ಹಿಡಿದಂತೆ ಇತ್ತು. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈತ ಕಳ್ಳತನ ಮಾಡಿದ್ದ ಬರೋಬ್ಬರಿ 1.25 ಕೆಜಿ ಚಿನ್ನ ಅದನ್ನ ವಶಕ್ಕೆ ಪಡೆಯುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿಯ ಪೊಲೀಸರು. ಕೊರೋನಾ ಕಾಲದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ಗೆ ಹೋಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ದಾನೆ ಖತರ್ನಾಕ್. ಈತ ಸದ್ಯಕ್ಕೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಾಸ್ಕ್ ಹಾಕೊಂಡು ಮನೆಗಳಲ್ಲಿ ರಾಬರಿ ಮಾಡುತ್ತಿದ್ದ ಆಸಾಮಿ ಈತ. ಬೆಂಗಳೂರಿನಲ್ಲೂ 4 ಮನೆಗಳಿಗೆ ಕನ್ನ ಹಾಕಿದ್ದ. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರಿಂದ ಈ ಕಿಲಾಡಿ ಕಳ್ಳನಿಗೆ ಕೋಳ ತೊಡಿಸಲಾಗಿದೆ. ಬರೋಬ್ಬರಿ 18 ಕಡೆ ಕಳ್ಳತನ ಮಾಡಿದಂತೆ ಆರೋಪಿ ರಾಜ. ಈತನನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಈತನಿಂದ 1.84 ಕೋಟಿ ಮೌಲ್ಯದ 1.25 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಟ್ರಾವೆಲ್ಸ್ ಸಂಸ್ಥೆ ನಡೆಸ್ತಾ ಇದ್ದ ಆತ. ಕೊರೋನಾ ಸಂದರ್ಭದಲ್ಲಿ ಟ್ರಾವೆಲ್ಸ್ ಸಂಸ್ಥೆ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಹಣಕ್ಕಾಗಿ ಕಳ್ಳತನದ ಮಾರ್ಗವನ್ನ ಹಿಡಿದಂತೆ ಇತ್ತು. ಸದ್ಯಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈತ ಕಳ್ಳತನ ಮಾಡಿದ್ದ ಬರೋಬ್ಬರಿ 1.25 ಕೆಜಿ ಚಿನ್ನ ಅದನ್ನ ವಶಕ್ಕೆ ಪಡೆಯುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿಯ ಪೊಲೀಸರು.